ಸರ್ ಆಮೇಲೆ ಈಗ ಎನ್ಡಿಆರ್ ಟೀಮು ಈಗ ನಾಳೆಗೆ ಕಂದಾಯ ಸಚಿವರಾಗ್ಲಿ ಇಲ್ಲ ನಾವಾಗ್ಲಿ ಬರ್ತೀವಿ ಅಂದಾರ. ಯಾರೇ ಒಬ್ರು ಬರ್ತಾರೆ ನಾಳೆಗೆ. ಇವತ್ತೇ ಹೋಗಂತ ಹೇಳಿದ್ರಂತ ಅವ್ರ ಕಂದಾಯ ಸಚಿವರೇ ನಾಳೆ ಮೋಸ್ಟ್ಲಿ ಬಂದು ವಿಸಿಟ್ ಮಾಡಿ ಅವ್ರು ಕೂಡ ಮೀಟಿಂಗ್ ಮಾಡಿ. ಯಾಕಂದ್ರೆ ಅವ್ರು ಇಂಪಾರ್ಟೆಂಟ್ ಅಲ್ಲ ನಮ್ಗೆ. ಮುಖ್ಯಮಂತ್ರಿ ಬಂದು ಚಲೋ ಆಗ್ತಿತ್ತು ಮತ್ತೆ ಕಂದಾಯ ಸಚಿವರನ್ನ ಅಷ್ಟೇ ಇಂಪಾರ್ಟೆಂಟ್. ಜನರ ರಕ್ಷಣೆಗೆ ಯಾರೇ ಇರ್ಲಿ, ಯಾವುದೇ ಸರ್ಕಾರ ಇರಲಿ, ಇಂಥ ಸಂದರ್ಭದಾಗ ಆಕ್ಟಿವ್ ಆಗಿ ಕೆಲಸ ಮಾಡಿ ಜನರಿಗೆ ಏನ್ ತೊಂದರೆ ಆಗ್ಯದ ಆ ನಿಟ್ಟಿನಲ್ಲಿ ನಾವೆಲ್ಲ ಕೂಡ ಜನರ ಜೊತೆನೇ ಇರಬೇಕಾದ್ರೆ ವಿರೋಧ ಪಕ್ಷದೇ ಇರಲಿ, ಇದ್ರಾಗ ರಾಜಕೀಯ ಮಾಡತಕ್ಕಂತ ಅವಶ್ಯಕತೆ ಇಲ್ಲ, ಏನಿಲ್ಲ. ಯಾವ್ಯಾವ ಸಂದರ್ಭದಾಗ ಯಾವ್ಯಾವ ಪಕ್ಷ ಇದ್ರೂ ಕೂಡ ಇಂಥ ಸಂದರ್ಭದಾಗ ಜನರ ನೆರವಿಗೆ ಇವತ್ತು ಪಕ್ಷಗಳು ಬಂದವ, ಸಂಘಟನೆಗಳು ಬಂದವ, ಸಾಮಾನ್ಯವಾಗಿ ಮಂದಿ ಕೂಡ ಇವತ್ತು ಬಂದು ಹೆಲ್ಪ್ ಮಾಡ್ತಕ್ಕಂತ ಕೆಲಸ ಮಾಡಿದ್ರೆ ಸಿಎಂ ಜೊತೆ ಗಮನ ತಂದ್ರೆ, ಯಾಕಂದ್ರೆ ಪ್ರತಿ ವರ್ಷ ಸಿಎಂ ನಿನ್ನೆ ಬೈರೇಗೌಡಗೆ ನಾ ಇನ್ಸ್ಟ್ರಕ್ಷನ್ ಕೊಟ್ಟಿನಿ, ಇವತ್ತಿಲ್ಲ ನಾಳೆ ಬೆಳಿಗ್ಗೆ ಬರ್ತಾನ. ಅವ್ರು ಬರ್ಲಿಲ್ಲ ಅಂದ್ರೆ ನಾ ಬರ್ತೀವಿ ಅಂತ ಹೇಳ. ಅವ್ರ ಮಾಹಿತಿ ಅದ, ಯಾಕಂದ್ರೆ ಇಲ್ಲಿಂದೆಲ್ಲ ಪ್ರತಿನಿತ್ಯ ಏನೇನು ಮಾಹಿತಿ ಅದ ಎಲ್ಲ ಕೂಡ ಅವ್ರಿಗೆ ಹೋಗ್ತಿರ್ತದ. ಆದ್ರೂ ಕೂಡ ನಮ್ಮ ಕಡೆಯಿಂದ, ನಮ್ಮ ಜಿಲ್ಲೆ ಕಡೆಯಿಂದ, ಗುಲ್ಬರ್ಗ ಮತ್ತೆ ಯಾದಗಿರಿ ಜಿಲ್ಲೆ ಕಡೆಯಿಂದ ಅವ್ರನ್ನು ಕೂಡ ರಿಕ್ವೆಸ್ಟ್ ಮಾಡ್ಯಾರ. ಪ್ರಿಯಾಂಕ್ ಅವರು ಮೊನ್ನೆ ನಾವು ಕೂಡ ಇವತ್ತು ಅವ್ರಿಗೆ ರಿಕ್ವೆಸ್ಟ್ ಮಾಡಿ ನಾವು ಹೇಳಿದೀವಿ. ಇವತ್ತು ನಾಳೆಗೆ ಬರ್ತಾರ. ಒಂದ್ ನಮ್ಮದೇನದ ಸಂಪೂರ್ಣವಾದಂತ ಬೆಳೆಗಳು ಏನ್ ಹಾನಿಯಾಗ್ಯಾವ, ಸಂಪೂರ್ಣ ಅಂತ ಮಾಹಿತಿ ಸರ್ಕಾರಕ್ಕೆ ಹೋಗ್ಬೇಕು. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಜವಾಬ್ದಾರಿ. ಯಾಕಂದ್ರೆ ಎನ್ಡಿಆರ್ ಪ್ರಕಾರ ಇವತ್ತು ಕೇಂದ್ರ ಸರ್ಕಾರ ಹಣ ಬಿಡುಗಡೆ ಮಾಡಬೇಕು, ರಾಜ್ಯ ಸರ್ಕಾರ ಎರಡೂ ಸರ್ಕಾರ. ಇವತ್ತು ನಾವು ವಿಶೇಷವಾಗಿ ರೈತರಿಗೆ ಮತ್ತೇನು ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಜನರಿಗೆ ನೆರವಿಗೆ ಬರ್ತಕ್ಕಂಥ ಜವಾಬ್ದಾರಿ ನಾವೆಲ್ಲರ ಕಲ್ತು ಮಾಡಬೇಕಾಗ್ತ ಕೆಲಸ ನಾವು ಮಾಡ್ತೀವಿ. ಜಿಲ್ಲಾ ಆಡಳಿತ ಮತ್ತು ಅಲ್ಲಿ ಎಲ್ಲಾ ರೀತಿ ಪೊಲೀಸ್ ವ್ಯವಸ್ಥೆನೂ ಮಾಡೀವಿ. ಅವ್ರು ಯಾರು ಹೊರಗೆ ಬರ್ಲಾಗ್ತಾ ಇರಲಿಲ್ಲ, ಅವ್ರಿಗೆ ಗಂಜಿ ಕೇಂದ್ರ ಕೂಡ ಮಾಡೀವಿ, ಒಂದು ಬೋಟ್ ಕೂಡ ವ್ಯವಸ್ಥೆ ಮಾಡೀವಿ. ಇದಾದ್ಮೇಲೆ ಅಲ್ಲಿ ಕೂಡ ಹೋಗ್ತೀವಿ. ನಿನ್ನೆ ನಾನು ಶಾಪುರದಾಗ ಕರೆಸಿ ಮೀಟಿಂಗ್ ಮಾಡಿದ್ದೆ. ಅಟೋದಿಗೆ ಆಫೀಸರ್ ಸಾಯಂಕಾಲವರೆಗೆ ಅಲ್ಲೇ ಇದ್ರು. ಎಲ್ಲ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ದವರು, ಎಡಿಸಿ ಅವ್ರನ್ನು ಅಲ್ಲೇ ಇದ್ರು, ಆಮೇಲೆ ತಹಸೀಲ್ದಾರ್ ಇದ್ರು. ಇವತ್ತು ಕೂಡ ಎಲ್ಲ ಕಡೆ ವಿಸಿಟ್ ಮಾಡಿ ಅಲ್ಲೇ